ಬಗ್ಗೆ ನೀವೆಲ್ಲ ಚೆನ್ನಾಗಿ ತಿಳ್ಕೋಬೇಕು. ಆತ ಈ ವಿದ್ಯುತ್ ಬಲ್ಬ್ ಕಂಡುಹಿಡಿತಾನೆ. ವಿದ್ಯುತ್ ಶಕ್ತಿ ಕಂಡುಹಿಡಿದ್ರು ನಿಜ, ತಂತಿಗಳಲ್ಲಿ ವಿದ್ಯುತ್ ಬರ್ತದೆ, ಆದ್ರೆ ಬೆಳಕಿಲ್ಲಿ ತಂತಿ ಒಳಗಡೆ ವಿದ್ಯುತ್ ಇರುತ್ತೆ, ಬೆಳಕು ಬರ್ಬೇಕಲ್ಲ, ಅದಕ್ಕೊಂದು ದೀಪ ಬೇಕಲ್ಲ, ಅದನ್ನು ಕಂಡುಹಿಡಿದವನು ಥಾಮಸ್ ಆಲ್ವಾ ಎಡಿಸನ್. ನೋಡಿ, ಇವಾಗ ಬಲ್ಬ್ ಹಾಕಿದ್ರೆ ನಮ್ಗೆ ಬೆಳಕು ಸಿಗುತ್ತೆ. ಅದಷ್ಟೇ ಅಲ್ಲ, ಫೋನೋಗ್ರಫಿ ಅಂತೆ, ಟೆಲಿಗ್ರಾಮ್ ಅಂತೆ, ಟೆಲಿಫೋನ್ ಅಂತೆ, ಇನ್ನು ಏನೇನೋ 1000 ಸಂಶೋಧನೆ ಮಾಡಿದಾನಂತ ಮನುಷ್ಯ. 1000ದಷ್ಟು ಸಂಶೋಧನೆ ಮಾಡಿದ್ದಾನೆ ಅಂತ ಹೇಳ್ತಾರೆ ಥಾಮಸ್ ಆಲ್ವಾ ಎಡಿಸನ್. ಏನು ನಿಜ, ಒಳಗಡೆ ಸತ್ಯ ಏನು ಗೊತ್ತಾ? ಆ ಮನುಷ್ಯ ನಿಮಗೆ ಶಾಲೆಯಲ್ಲಿ ಸ್ಟೂಡೆಂಟ್ ಆಗಿದ್ದಾಗ ಅವ್ರ ಮೇಡಮ್ ಏನು ಸರಿ ಇಲ್ಲ, ನಿಮ್ಮ ತರಲೆಯನ್ನು ಕಿಡಿಗೇಡಿಯನ್ನು ನಾನು ಸೇರಿಸ್ಕೊಳ್ಳೋದಿಲ್ಲ ಅಂತ ಓಡಿಸ್ಬಿಟ್ರಂತೆ, ಶಾಲೆಯಿಂದ ಓಡಿಸ್ಬಿಟ್ರಂತೆ. ಇವ್ನು ಸರಿ ಇಲ್ಲ, ಇವನಿಗೆ ವಿದ್ಯಾಭ್ಯಾಸ ತಲೆಗೆ ಅಂತಲ್ಲ ಅಂತ ಹೇಳಿ. ಆದ್ರೆ ಅಂತ ವ್ಯಕ್ತಿ ಇವತ್ತು ಅದ್ಭುತ ವಿಜ್ಞಾನಿ ಆಗಿದ್ದಾನೆ. ಆತ ಒಂದು ಮಾತು ಹೇಳ್ತಾನೆ, ಏನು ಗೊತ್ತಾ? ಆ ರೈಲ್ವೆ ಇಂಜಿನ್ ಹೋದ್ರೆ ಅಲ್ಲೂ ಪ್ರಯೋಗಗಳು ಮಾಡೋದೆ, ಆ ಬೋಗಿ ಏನೋ ಇದ್ರೆ ಅದರಲ್ಲೂ ಪ್ರಯೋಗ ಮಾಡಿಕೊಂಡು ಆ ಬೆಂಕಿನ ಹತ್ತೋಯ್ತಂತೆ. ಅದಕ್ಕೆ ಆ ಮನುಷ್ಯನಿಗೆ ಏನಾದ್ರು ಪ್ರಯೋಗ ಮಾಡಿದಾಗ ಫೇಲ್ ಆದ್ರೆ ನಿಲ್ಲಲ್ಲ ಆ ಮನುಷ್ಯ. ಆವಾಗಲೇ ಹೇಳ್ತಿದ್ನಲ್ಲ, ನಮ್ ಎಷ್ಟು ಪ್ರಯತ್ನ ಮಾಡಿದ್ರು ಫೇಲ್ ಆಗ್ತಾ ಇತ್ತು, ಮತ್ತೆ ಆದ್ರೂ ಬಿಡಲ್ಲ, ನಾನು ಇದನ್ನು ಸಾಧಿಸಲೇಬೇಕು ಅನ್ನೋ ಹಠ. ಅದು ವಿಜ್ಞಾನಿಗೆ ಇರಬೇಕಾದಂತ ಒಂದು ಆಸಕ್ತಿ. ನೋಡಿ, ಅದಕ್ಕೆ ಅವನು ಹೇಳ್ತಾನೆ, ಜೀನಿಯಸ್ ಈಸ್ 1% ಇನ್ಸ್ಪಿರೇಷನ್ ಅಂಡ್ 99% ಪರ್ಸ್ಪಿರೇಷನ್. ಜೀನಿಯಸ್ ಅಂದ್ರೆ ಒಂದು ವಿಶೇಷವಾದ ಬುದ್ಧಿಶಕ್ತಿ. ಅದು 100ರಲ್ಲಿ ಕೇವಲ ಒಂದೇ ಒಂದು ಭಾಗ ಇನ್ಸ್ಪಿರೇಷನ್ ಕೇಳ್ರಪ್ಪ, ಇದ್ದಕ್ಕಿದ್ದಾಗ ಫ್ಲಾಶ್ ಆಗುತ್ತಲ್ಲ ಸ್ಫೂರ್ತಿ, ಅದು ಬರೀ ಒಂದು ಭಾಗ ಆಗ್ತೇನೆ. ಇನ್ನು 99 ಭಾಗ ದುಡಿಬೇಕು, ಕಷ್ಟಪಡಬೇಕು, ಹಾರ್ಡ್ ವರ್ಕ್ ಹಾರ್ಡ್. ಇದು ವಿದ್ಯಾರ್ಥಿಗಳಾದ ನೀವು ಚೆನ್ನಾಗಿ ಮನದಟ್ಟು ಮಾಡ್ಕೋಬೇಕು. ಹಾರ್ಡ್ ವರ್ಕ್ ಹ್ಯಾಸ್ ನೋ ಸಬ್ಸ್ಟಿಟ್ಯೂಟ್. ಪರಿಶ್ರಮಕ್ಕೆ ಪರ್ಯಾಯ ಇಲ್ಲ. ನೀವು ಕಷ್ಟಪಟ್ರೆ ಖಂಡಿತ ಎಲ್ಲವನ್ನೂ ಸಾಧಿಸಬಹುದು. ನೀವು ಹಾರ್ಡ್ ವರ್ಕ್, ನಿರಂತರವಾದ ಪ್ರಯತ್ನ, ಯಾವುದೋ ಒಂದು ವಾರ ಓದ್ಬಿಟ್ಟು ಆಮೇಲೆ ಒಂದು 2 ವಾರ ಓದ್ತಾ ಹೊಡೆಯೋದಲ್ಲ. ನಿರಂತರವಾದ ಪ್ರಯತ್ನ ನೀವು ಮಾಡಿದ್ದಾದ್ರೆ ಖಂಡಿತ ಯಶಸ್ಸು ಕಟ್ಟಿಟ್ಟ ಬುದ್ಧಿ. ಎಡಿಸನ್ ಹಂಗೇನೆ ಯಶಸ್ವಿ ಆದದ್ದು. ಎಷ್ಟೊಂದು ಸಲ ಅವನು ಪ್ರಯೋಗಗಳಲ್ಲಿ ವಿಫಲ ಆದ, ಆದ್ರೆ ಬಿಡ್ಲಿಲ್ಲ ಅವನು. ಮತ್ತೆ ಇನ್ನೊಂದು ಅದೇ ಸಂದರ್ಭದಲ್ಲಿ ನನಗೆ ವಿವೇಕಾನಂದರ ಮಾತು ಹೇಳಬೇಕು ಅಂತ ಅನಿಸುತ್ತೆ. ಯಾಕೆಂದ್ರೆ ಎಷ್ಟೋ ಮಕ್ಕಳಿಗೆ ಪ್ರಯತ್ನ ಪಡ್ತಾರೆ, ಅರ್ಥ ಆಗಲಿಲ್ಲ, ತಾವು ದಡ್ಡರು ಅಂತ ಅನ್ಕೊಂಡ್ಬಿಡ್ತಾರೆ. ಬೇರೆಯವ್ರ ಹಾಗೆ ನಾನು ಬುದ್ಧಿವಂತ ಅಲ್ಲ ಅಂತ. ಇಟ್ ಈಸ್ ರಾಂಗ್. ತಪ್ಪದು, ತಪ್ಪು ಕಲ್ಪನೆ. ಯಾಕೆ ಅಂದ್ರೆ ವಿವೇಕಾನಂದರ ದೊಡ್ಡ ವ್ಯಕ್ತಿ ಏನ್ ಹೇಳ್ತಾರೆ ಗೊತ್ತಾ? ಈಚ್ ಸೌಲ್ ಈಸ್ ಪೊಟೆನ್ಶಿಯಲಿ ಡಿವೈನ್. ಅಂದ್ರೆ ಒಂದೊಂದು ಮಗು, ಅದು ಹಳ್ಳಿ ಮೂಲೆ ಇರ್ಲಿ, ಬೆಂಗಳೂರಲ್ಲಿ ಇರ್ಲಿ, ಇಂಗ್ಲೆಂಡಲ್ಲಿ, ಅಮೆರಿಕಾದಲ್ಲಿ ಇರ್ಲಿ, ಯಾವುದೇ ಒಂದು ಮಗು, ಆ ಮಗು ಪೊಟೆನ್ಶಿಯಲ್ ಆಗಿ ಒಂದು ದೈವಾಂಶ ಸಂಪೂರ್ಣವಾದದ್ದಾಗಿರ್ತದೆ. ಯಾವ ಮಗುನು ದಡ್ಡ ಅಲ್ಲ. ಯಾವುದೋ ಕಾರಣಕ್ಕೆ ಏನೋ ಹಾಗಾಗಿರುತ್ತಷ್ಟೇ. ಒಳಗಡೆ ಪ್ರಕೃತಿ ಎಲ್ಲರಿಗೂ ಒಳ್ಳೆ ಮೆದುಳನ್ನು ಇಟ್ಟಿರುತ್ತೆ. ಪ್ರತಿಯೊಬ್ಬರಿಗೆ, ಒಬ್ರಿಗೆ ಒಳ್ಳೆ ಮೆದುಳು, ಒಬ್ರಿಗೆ ಕಡಿಮೆ ಮೆದುಳು, ಅದೆಲ್ಲ ಮಾಡಲ್ಲ ಪ್ರಕೃತಿ. ನಾವು ಭೇದ ಭಾವಗಳು ಮಾಡ್ಕೊಂತೀವಿ, ಪ್ರಕೃತಿ ಭೇದ ಭಾವ ಮಾಡಲ್ಲ. ಈ ಜಾತಿ ಆ ಜಾತಿ ಇಲ್ವೇ ಇಲ್ಲ, ಎಲ್ಲರ ಮೆದುಳು ಒಳ್ಳೆ ಬುದ್ಧಿ ಇದೆ. ಅದಕ್ಕೆ ವಿವೇಕಾನಂದ ಹೇಳ್ತಾರೆ, ಈಚ್ ಸೌಲ್ ಈಸ್ ಪೊಟೆನ್ಶಿಯಲಿ ಡಿವೈನ್. ಹಾಗಾಗಿ ನೀವು ಏನು ಆ ಒಂದು ನಂಬಿಕೆ ಇಟ್ಕೋಬೇಕು. ನಾನು ಯಾರಿಗೇನು ಕಡಿಮೆ ಇಲ್ಲ, ನನ್ನಲ್ಲೂ ಒಳಗಡೆ ಏನು ಒಬ್ಬೊಬ್ಬರು ಒಂಥರ ಇರ್ತಾರೆ. ಒಬ್ಬರು ವಿಜ್ಞಾನದಲ್ಲಿ ಚೆನ್ನಾಗಿರ್ತಾರೆ, ಒಬ್ರು ಇತಿಹಾಸದಲ್ಲಿ ಚೆನ್ನಾಗಿರ್ತಾರೆ, ಒಬ್ರು ಗಣಿತದಲ್ಲಿ ಚೆನ್ನಾಗಿರ್ತಾರೆ, ಒಬ್ರು ಭಾಷೆನಲ್ಲಿ ಚೆನ್ನಾಗಿರ್ತಾರೆ, ಒಬ್ರು ಡ್ಯಾನ್ಸ್, ಒಬ್ರು ಸಂಗೀತ. ಯಾವ್ದು ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಅದರಲ್ಲಿ ಪ್ರತಿಭೆ ಬೆಳೆಸ್ಕೊಳ್ಳಿ. ಇನ್ನು ಇನ್ನೊಂದು ಉದಾಹರಣೆ ಹೇಳ್ತೀನಿ. ಇನ್ನಲ್ಲ, ಈ ಗ್ರಹಣ, ಈ ವೈಚಾರಿಕತೆ ಇಲ್ಲ ನಮ್ಮಲ್ಲಿ. ಯಾಕೆ ಅನ್ನೋದಕ್ಕೆ ಗ್ರಹಣ, ಸೂರ್ಯಗ್ರಹಣ, ಚಂದ್ರಗ್ರಹಣ ಕೇಳಿದಿರ ಇಲ್ಲ ನೀವು? ಸೂರ್ಯಗ್ರಹಣ ಚಂದ್ರಗ್ರಹಣ ಬೇರೆ ಏನಲ್ಲ, ನೆರಳು ಅಷ್ಟೇ. ಈ ಭೂಮಿ, ಚಂದ್ರ, ಸೂರ್ಯ ಒಂದು ಲೈನ್ ಬರ್ತಾರೆ. ಯಾವುದೋ ಒಂದು ಸಂದರ್ಭದಲ್ಲಿ ಮೂವರು ಒಂದು ಲೈನ್ ಬರ್ತಾರೆ ಸರಳ ರೇಖೆಯಲ್ಲಿ.
ಆವಾಗ ಒಂದರ ನೆರಳು ಇನ್ನೊಂದರ ಮೇಲೆ ಬೀಳುತ್ತೆ, ಅದಕ್ಕೆ ನಮ್ಗೆ ಕಾಣಿಸಲ್ಲ. ಅಷ್ಟೇನೆ ಈಗ ಇಲ್ಲೊಂದು ಲೈಟ್ ಹಾಕಿರ್ತಾರೆ, ನಾನು ಲೈಟ್ ಹಿಂಗೆ ನನ್ನ ಕೈ ಅಡ್ಡ ಇಟ್ಕೊಂಡ್ರೆ ಆ ಲೈಟ್ ನನ್ನ ಕೈ ಹಿಂಗೆ ಅಡ್ಡ ಇಟ್ಕೊಂಡ್ರೆ ಲೈಟ್ ಕಾಣಲ್ಲ ನನಗೆ. ಅದೇ ಗ್ರಹಣ ಬೇರೆ ಏನಲ್ಲ. ಚಂದ್ರ ಯಾಕೆ ಕಾಣಲ್ಲ ಅಂದ್ರೆ ಚಂದ್ರನ ಮೇಲೆ ಸೂರ್ಯನ ಒಳಗೆ ಬೀಳಲ್ಲ. ಚಂದ್ರನಿಗೆ ಸ್ವಯಂ ಪ್ರಕಾಶ ವಸ್ತು ಅಲ್ಲ ಅವನು. ಅವನಿಗೆ ಕನ್ನಡಿ ತರ ಪ್ರತಿಫಲನ ಮಾಡೋನು ಅಷ್ಟೇ ಅವನು. ಯಾವಾಗ ಭೂಮಿ ಅಡ್ಡ ಬಂತೋ ಸೂರ್ಯನ ಬೆಳಕು ಅವನ ಮೇಲೆ ಬೀಳಿಲ್ಲ, ಅದಕ್ಕೆ ಅವನು ಕಾಣಲಿಲ್ಲ ಅಂತಾನೆ. ಆದ್ರೆ ನಮ್ಮವ್ರು ಏನ್ ಮಾಡಕ್ತಿದ್ದಾರೆ, ಪುರಾಣದಲ್ಲಿ ರಾಹು ಕೇತು ಬರ್ತಾರೆ, ಸೂರ್ಯ ಚಂದ್ರನ ನಂಬ್ತಾರೆ, ಕೆಟ್ಟ ಕಾಲ ಇದೆಲ್ಲ, ಇಂಥ ಟೈಮಲ್ಲಿ ಯಾರು ಊಟ ಮಾಡಬಾರ್ದು, ಹಾಗೆ ಆಮೇಲೆ ಸ್ನಾನ ಮಾಡಬೇಕು ಮಾಡಿ ಮತ್ತೆ ಏನೇನೋ ರಾಶಿ ತಲೆ. ಬೆಂಗಳೂರು ಅವತ್ತು ಸ್ಮಶಾನ. ನಿಮಗೆ ತಮಾಷೆ ಹೇಳ್ತೀನಿ, ಅವತ್ತೊಂದು ದಿವಸ ಬೆಂಗಳೂರು ಸ್ಮಶಾನ ಗ್ರಹಣ ಅಂತ ಹೇಳಿ ಇದ್ದಕ್ಕಿದ್ದಾಗೆ ನನಗೆ ನನ್ನ ಹೆಂಡತಿಗೆ ಇವತ್ತೆಲ್ಲ ವಿದ್ಯಾರ್ಥಿಗಳು ಒಂದು ಖಾಲಿ ಇರುತ್ತೆ ಭಾವಗುಣ. ವಿದ್ಯಾರ್ಥಿಗಳು ಒಂದು ಮಸಾಲೆ ದೋಸೆಗೆ ಭಾಳ ರಶ್, ಆಚೆ ಕಡೆ ಕ್ಯೂ ನಿಂತ್ಕೊಂಡು ಟೋಕನ್ ಕರೆದಾಗ ಹೋಗ್ಬೇಕು. ನಾನು ಅವ್ರು ಹೇಳಿದೆ ಹೋಗೋಣ ಇವತ್ತು ಖಾಲಿ ಇರ್ತದೆ ಬಾ ಅಂತ. ಗಾಡಿ ತಗೊಂಡು ಹೋದ್ರೆ ಖಾಲಿ. ಎಷ್ಟೋ ಸಲ ಗಂಟೆ ಕಾದಿದ್ದೀವಿ. ಅದು ಯಾಕೆ ಗ್ರಹಣಕ್ಕೆ ಹೆದರ್ಕೊಂಡು ಯಾರು ಮುಂದೆ ಇಲ್ಲ. ನಾವಿಬ್ರು ಒಳಗಡೆ ಸೀದಾ ಎಂಟ್ರಾಗಿದೆ, ತಿಂಡಿ ತಗೊಂಡಿದ್ದಾದ್ರೆ ಸೆಲ್ಫಿ ಗಿಲ್ಫಿ ತಗೊಂಡು ಎಲ್ಲರೂ ಕಳಿಸ್ದೆ, ನಾವಿದ್ದರ ಇದ್ದೀವಿ ಗ್ರಹಣದ ಪೀರಿಯಡಲ್ಲಿ ವಿದ್ಯಾರ್ಥಿಗಳು ಹಿಂಗಿದೆ ನೋಡಿ ಅಂತ. ನಾನೇ ಎಲ್ಲ ಮಕ್ಕಳಿಗೆ ಈ ನ್ಯಾಷನಲ್ ಕಾಲೇಜ್ ಇದೆ ಕೇಳಿದ್ದೀರಲ್ಲ, ಅದರ ಪ್ರಾಂಶುಪಾಲರು ಎಚ್ ನರಸಿಂಹಯ್ಯ ಅಂತ, ಅವರು ವಿಜ್ಞಾನದ ಇದರಲ್ಲಿ ಬಹಳ ಅದ್ಭುತವಾದ ಕೆಲಸ ಮಾಡಿದ್ದಾರೆ. ಅವರು ಬಹಳ ಬಡತನದಿಂದ ಬಂದವರು, ಬಹಳ ಬಡತನದಿಂದ. ಅವರು ಆ ಕಾಲೇಜಿನ ಹಿಂಭಾಗದಲ್ಲಿ ಒಂದು ದೊಡ್ಡ ಮೈದಾನ ಇದೆ. ಆ ಗ್ರಹಣ ದಿವಸ ಅಲ್ಲಿ ಒಂದು ಕ್ಯಾಂಟೀನ್ ತರ ಮಾಡ್ಬಿಟ್ಟು ಇಡ್ಲಿ ವಡೆ ಸಾಂಬಾರ್ ಚಟ್ನಿ ಅಂತೇಳಿ ಯಾರು ಬರ್ತೀರೋ ಬರ್ರಪ್ಪ. ಗ್ರಹಣದ ಸಮಯದಲ್ಲಿ ಓಪನ್ ಮೈದಾನದಲ್ಲಿ ಎಲ್ಲರಿಗೂ ಕೊಡ್ತೀನಿ, ಏನಾಗಲ್ಲ. ಇದೆಲ್ಲ ಸುಳ್ಳು, ಇವ್ರು ಹೇಳೋದೆಲ್ಲ ಮೂಢನಂಬಿಕೆ ಹೇಳೋದಲ್ಲ. ಆದ್ರೆ ಇದೇನು ಗೊತ್ತಾ, ವಿಜ್ಞಾನಿಗಳಾದವರು ದೂರದರ್ಶನಕ್ಕೆ ರೇಡಿಯೋಗೆ ಸಂದರ್ಶನ ಕೊಟ್ಟು ಇಂಥ ಟೈಮ್ಗೆ ಗ್ರಹಣ ಶುರು ಆಗುತ್ತೆ, ಇಂಥ ಟೈಮ್ ಇದಾಗುತ್ತೆ, ಇಂಥ ಟೈಮ್ ಮುಳುಗುತ್ತೆ ಅಂತ ಹೇಳ್ತಾರೆ. ಆದ್ರೆ ಅವರೇ ಮನೆಗೆ ಹೋಗ್ಬಿಟ್ಟು ಬಾಲ್ ಹಾಕ್ಬಿಟ್ಟು ಕಿಟಕಿ ಬಾಲ್ ಹಾಕೊಂಡ್ಬಿಟ್ಟು ದರ್ಬೆ ತಗೊಂಡ್ಬಂದು ಎಲ್ಲದರಲ್ಲೂ ದರ್ಬೆ ಹಾಕಿ ಸ್ನಾನ ಮಾಡಿ. ದಟ್ ಮೀನ್ಸ್ ಏನದರ್ಥ, ವಿಜ್ಞಾನ ಅವ್ರಿಗೆ ಜೀರ್ಣ ಆಗಿಲ್ಲ, ರಕ್ತಗತ ಆಗಿಲ್ಲ. ಸುಮ್ಮನೆ ಕೇಳಿದರೆ ಪರೀಕ್ಷೆಯಲ್ಲಿ ಅದನ್ನ ಬರೆದಿದ್ದಾರೆ, ಮಾರ್ಕ್ಸ್ ಹೇಳಿದ್ದಾರೆ ಅಷ್ಟೇ. ಆದರೆ ಅವರಿಗೆ ಮನಸ್ಸಿನ ಆಳಕ್ಕೆ ಇಳಿಬೇಕು ವಿಜ್ಞಾನ, ಜೀರ್ಣ ಆಗಬೇಕು. ಜೀರ್ಣ ಆದ್ರೆ ಅದು ನಮಗೆ ಶಕ್ತಿ ಆಗುತ್ತೆ. ಅನ್ನ ನಾವು ತಿನ್ನೋ ಅನ್ನ ಜೀರ್ಣ ಆದರೆ ಅದು ಪುಷ್ಟಿಯಾಗಿ ನಮಗೆ ಪರಿವರ್ತನೆ ಆಗೋದಲ್ವಾ. ನೋಡಿ ಈಗ ಇನ್ನೊಂದು ಮಾತು ವಿಜ್ಞಾನದ ಬಗ್ಗೆ. ವಿಜ್ಞಾನ ಅಂದರೆ ಏನು?